ಜನರು 7 ಕೋಟಿ. ಗುಲ್ಬರ್ಗ ಬೀದರಿಂದ ಕೋಲಾರ ಡಿಸ್ಟ್ರಿಕ್ಟ್ವರೆಗೆ ಕೋರ್ಟ್ಗಳಿದೆ, ಎವ್ರಿ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿದೆ. 72,000 ಅಡ್ವೊಕೇಟ್ಸು. ಜನರು ಕೋರ್ಟು ಕಾನೂನು ಮಧ್ಯದಲ್ಲಿ ಬ್ರಿಡ್ಜ್ ಯಾರು? ಅಡ್ವೊಕೇಟ್ಸು. ಈಗ ಅಡ್ವೊಕೇಟ್ಸ್ಗೆ ಎಥಿಕ್ಸ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಗೆ ಎಲೆಕ್ಷನ್ ನಡೀತಾ ಇದೆ ಬಾರ್ ಕೌನ್ಸಿಲು. ಆ ಅಡ್ವೊಕೇಟ್ಸ್ ಹೆಂಗಿರಬೇಕು ಎಥಿಕ್ಸ್ ಬಗ್ಗೆ. ಈಗ 99% ಕ್ಯಾಂಡಿಡೇಟು ಒಂದೊಂದು ಓಟ್ಗೆ 5,000 10,000 ಬ್ಲೇಸಿಯರು, ಪುಸ್ತಕಗಳು, ದುಡ್ಡುಗಳು, ಪಾರ್ಟಿಗಳು, ವೈನು, ಡೈನು, ಮೀಟು, ನೋಟು, ಗೋಟು, ಲಾಟು ಎಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಕೊಟ್ಟಿದ್ದಾರೆ. ಈಗ ಅಲ್ಲಿ ಕೌಂಟಿಂಗ್ ಆಗ್ತಿದೆ, ಯಾರು ಜಾಸ್ತಿ ಖರ್ಚು ಮಾಡಿದ್ರೋ ಅವ್ರಿಗೆ ಓಟು ಬರ್ತಾಯಿದೆ. ಒಬ್ಬರು 40 ಇನೋವಾ ಕಾರ್ ಬುಕ್ ಮಾಡಿ ಡೆಲಿವರಿ, ಎಲ್ಲ ಕಡೆನೂ ಡೆಲಿವರಿ, ಪುಸ್ತಕ ಡೆಲಿವರಿ, ಕೋಟು ಡೆಲಿವರಿ, ಟಿ ವಿ ಡೆಲಿವರಿ, ವೈನು ಡೆಲಿವರಿ, ಡೈನು ಡೆಲಿವರಿ. ಅಂದರೆ ಇದು ಪ್ರಶ್ನೆ ಏನಂದರೆ 99% ದುಡ್ಡು ತಗೊಂಡಿದ್ದಾರೆ, 99% ದುಡ್ಡು ಕೊಟ್ಟಿದ್ದಾರೆ. ಅಂದರೆ ಮನಸ್ಥಿತಿ ಹೆಂಗಿದೆ ಅಂದರೆ, ನನ್ನ ಹತ್ರ ಒಂದು ಓಟಿದೆ, ಅದನ್ನು ನಾನು ಮಾರ್ಕೊತೀವಿ ಅಂದರೆ ಎಂಥ ನ್ಯಾಯಾಧೀಶರು ಅವರು, ಎಂಥ ನ್ಯಾಯಮೂರ್ತಿಗಳು, ಎಂಥ ನ್ಯಾಯ ಕೊಡ್ತಾರೆ ಅವರು. ಇದರಲ್ಲಿ ಎಕ್ಸೆಪ್ಷನೇ ಇಲ್ಲ. 99% ನೀವು ಅಲ್ಲಿ ಹೋಗಿ ನೋಡಿ, ವಿಚಾರಣೆ ಮಾಡಿ, ದುಡ್ಡು ಕೊಟ್ಟಿರೋರಿಗೆ ಓಟು ಬಂದಿದೆ. ಅಂದರೆ ನ್ಯಾಯದ ವ್ಯವಸ್ಥೆ ಕರ್ನಾಟಕದಲ್ಲಿ ಹಿಂಗಿದೆ. ಇಂಡಿಯಾದಲ್ಲಿ ಎಲ್ಲಿದೆ? ಡಬಲ್ ಗ್ರ್ಯಾಜುಯೇಟ್ ಅವ್ರನ್ನ ಎಲ್ಲರೂ ಏನಂದ್ರೆ ಲರ್ನರ್ಡ್ ಅಡ್ವೊಕೇಟ್ಸ್ ಅಂತಾರೆ. ಈಗ ದುಡ್ಡು ಕೊಟ್ಟಿದ್ದಕ್ಕೆ ನಾಚಿಕೆ ಅಲ್ವಾ? ದುಡ್ಡು ತಗೊಂಡಿರೋನಿಗೂ ನಾಚಿಕೆ ಅಲ್ವಾ? ಇದು ಏನು ವ್ಯವಸ್ಥೆ ಇದು? ಅಂದರೆ ಜುಡಿಷಿಯರಿ ಇಂಥ ಮೈಂಡ್ಸೆಟ್ ಇರೋ ಅಡ್ವೊಕೇಟ್ಸ್ಗಳು ದುಡ್ಡು ತಗೊಂಡು ಓಟ್ ಹಾಕ್ತಾರೆ, ದುಡ್ಡು ಕೊಟ್ಟು ಓಟ್ ತಗೊಳ್ತಾರೆ ಅನ್ನೋದು ಭಾರಿ ಅಸಹ್ಯ. ವೇರ್ ಈಸ್ ದಿ ಜಸ್ಟಿಸ್? ಅವ್ರ ಮನಸ್ಥಿತಿ ಮೈಂಡ್ಸೆಟ್ ಹೆಂಗಿದೆ ಅನ್ನೋದು ಹೇಳ್ತೀನಿ. ಸರ್, ಇಲ್ಲಿ ನೀವು ಇಷ್ಟು ಗಂಭೀರವಾಗಿ ಆರೋಪ ಮಾಡಿದ್ರಿ, ನಿಮ್ಮ ಹತ್ರ ಏನಾದರೂ ಪ್ರೂಫು ಅಥವಾ ನಿಮ್ಗೆ ಯಾರಾದರೂ ಅಮಿಷ ಹೊಡೆದಿದ್ದು ಏನಾದರೂ ಇದೆಯಾ ಅಂತ? ನಾನು ರೆಕಾರ್ಡು ಮಾಡ್ಕೊಂಡಿದ್ದೀನಿ. ದುಡ್ಡು ಕೊಡೋದು ರೆಕಾರ್ಡ್ ಆಗಿದೆ, ಟಿ ವಿ ಕಳಿಸಿದ್ದು ಇದೆ, ಎಲ್ಲದಕ್ಕೂ ರೆಕಾರ್ಡ್ ಇದೆ. ಯಾವುದು ರೆಕಾರ್ಡ್ಲೆಸ್ ಹೇಳೋಕ್ಕಾಗತ್ತಾ? ನೀವು ಅಲ್ಲಿ ಕೂತಿರೋರು ಸುಮ್ಮನೆ ಹೋಗಿ ಕೇಳಿ, ಎಷ್ಟು ಖರ್ಚಾಯ್ತು? 5 ಕೋಟಿ ಆಯಿತು, 8 ಕೋಟಿ ಆಯಿತು ಅಂತಾರೆ. ಎಷ್ಟು ಜನ ಟೂರ್ ಗೋವಾ ಹೋದರು, ಎಷ್ಟು ಜನ ಜಾಲಿ ಟ್ರಿಪ್ ಹೋದರು, ಎಷ್ಟು ಜನ ವೈನು, ಡೈನು, ಬಿರಿಯಾನಿ, ಈ ಎಲ್ಲ ಓಪನ್, ನಥಿಂಗ್ ಈಸ್ ಸೀಕ್ರೆಟ್. ಅದನ್ನೇ ನಾನು ಹೇಳಿದ್ನಲ್ಲ, 99 ನಾನು ಕ್ಯಾಂಡಿಡೇಟ್, ನಾನು ₹1 ಖರ್ಚು ಮಾಡಿಲ್ಲ. ಇದನ್ನು ಇವತ್ತಿಲ್ಲ, ಎಲ್ಲ ಬಾರ್ ಅಸೋಸಿಯೇಷನಲ್ಲಿ ಹಿಂಗೆ ಮಾತಾಡಿದ್ದೀನಿ. ನಂದು ರೆಕಾರ್ಡ್ ಮಾಡೇ ಬಿಟ್ಟಿದ್ದೀನಿ. ಅಸಹ್ಯ ಇದೊಂದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.